ನಮಗೆ ಯೂಟ್ಯೂಬ್ ಇಂದ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂತು. ಹೌದು, ನೀವೆಲ್ಲರೂ ಕೂಡ ಶಾಕ್ ಆಗಬಹುದು. ಕೇವಲ 20,000 ಸಬ್ಸ್ಕ್ರೈಬರ್ಸ್ ನೇರ್ ಇದೆ. ಸಿಲ್ವರ್ ಪ್ಲೇ ಬಟನ್ 1 ಲಕ್ಷಕ್ಕೆ ಕೊಡ್ತಾರೆ. ಇವರಿಗೆ ಹೇಗೆ ಬಂತ ನೋಡಿ. ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತಾನೆ. ಈ ಒಂದು ವಿಡಿಯೋ ಬಿಟ್ಟ ಇದರ ನೆಕ್ಸ್ಟ್ ವಿಡಿಯೋ ಆದಾಗಿರುತ್ತೆ. ಓಕೆ, ಇವತ್ತಿನ PM ಕಿಸಾನ್. ನಮಸ್ಕಾರ ರೈತ ಬಂಧುಗಳೇ, ನೀವು ಕಾಯುತ್ತಿದ್ದ PM ಕಿಸಾನ್ ಯೋಜನೆಯ 20ನೇ ಕಂತಿನ ಅಪ್ಡೇಟ್ ಈಗ ಬಂದಿದೆ. ಈ ವಿಡಿಯೋದಲ್ಲಿ ನಾವೇನು ತಿಳಿಸ್ತಾ ಇರೋದು ಅಂತಂದ್ರೆ, ಈ ಬಾರಿ 20ನೇ ಕಂತಿನ ಹಣ ಲಕ್ಷಾಂತರ ರೈತರಿಗೆ ಯಾವಾಗ ಬರುತ್ತೆ ಮತ್ತು ಯಾವ ರಾಜ್ಯದಲ್ಲಿ ಯಾವ ದಿನ ತಲುಪುತ್ತೆ, ಈ ಬಾರಿ ಯಾರಿಗೆ ತಡವಾಗಬಹುದು, ಈ KYC ಮಾಡದೇ ಇದ್ದಂತಹ ರೈತರಿಗೆ ಪಾವತಿ ಬರೋದು ಇಲ್ಲವೇ ಏಕೆ, ಹಾಗೆ ನೀವು ನಿಮ್ಮ ಪಾವತಿ ಸ್ಥಿತಿಯನ್ನ ಹೇಗೆ ಚೆಕ್ ಮಾಡೋದು, ಎಲ್ಲಾ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತವೆ. ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಯಾರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡ್ತೀರಾ ಅವರು ಮಾತ್ರ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ. ಈ ಎಲ್ಲಾ ಮಾಹಿತಿಯನ್ನ ಕೇವಲ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ತಾ ಹೋಗ್ತಾನೆ. ಆದ್ದರಿಂದ ಪೂರ್ಣ ವಿಡಿಯೋನ ನೋಡಿ, ಮತ್ತೆ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಕೂಡ ಮಾಡಬಹುದು. ಹಳ್ಳಿ ಕಡೆ ಇರುವಂತಹ ಎಷ್ಟೋ ಜನ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ. ಈ ಒಂದು ವಿಡಿಯೋನ ಅವರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಸಹಾಯ ಅಥವಾ ಹೆಲ್ಪ್ ಆಗುತ್ತೆ ನೋಡಿ. ಮೊದಲನೆಯದಾಗಿ ಮುಖ್ಯ ಮಾಹಿತಿ ಏನಂತಂದ್ರೆ, ಇಲ್ಲಿ PM ಕಿಸಾನ್ 20ನೇ ಕಂತು ಈಗ ಎಲ್ಲರೂ ಎದುರು ನೋಡುತ್ತಿರುವ ಪಾವತಿ. ನೀವು NDTV ಅಥವಾ G ನ್ಯೂಸ್ ಸೇರಿದಂತೆ ಹಲವಾರು ಪತ್ರಿಕೆಗಳನ್ನು ತಿಳಿಸಿರುವಂತೆ ಇಲ್ಲಿ ಈ ವಾರ ಹಣ ಬರುತ್ತೆ, ಜೂನ್ 20ರಂದು ಹಣ ಬರುತ್ತೆ, ನಾಳೆ ಹಣ ಬರುತ್ತೆ, ನಿನ್ನೆ ಹಣ ಬಂತು, ಈ ರೀತಿ ಅನೇಕ ರೀತಿಯ ಮಾಹಿತಿಗಳ ಜೊತೆಗೆ ಈ NDTV ಮತ್ತೆ G ನ್ಯೂಸ್ ಕೊಡುವಂತಹ ಮಾಹಿತಿಗಳನ್ನು ಕೂಡ ನೀವು ಕೇಳಿರ್ತೀರಾ. ಆದ್ರೆ ಇಲ್ಲಿ ನಿಮ್ಗೆ ರಿಯಲ್ ಆಗಿ ನಿಮ್ಗೆ ಹಣ ಯಾವಾಗ ಬರುತ್ತೆ ಮತ್ತು ಮಾಧ್ಯಮಗಳ ವರದಿ ಪ್ರಕಾರ ಏನಾಗಿದೆ ಹಾಗೂ ಸರ್ಕಾರದ ಮಾಹಿತಿ ಪ್ರಕಾರ ನಿಮ್ಗೆ ಎಲ್ಲಾ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಹಿಂದಿನ ಕಂತುಗಳನ್ನ ನೋಡಿದ್ರೆ 19ನೇ ಕಂತು ಫೆಬ್ರವರಿಯಲ್ಲಿ ಬಂತು 2025ರಂದು, ಮತ್ತು 18ನೇ ಕಂತಿನ ಒಂದು ಹಣ ಇನ್ಸ್ಟಾಲ್ಮೆಂಟು ಅದು 2024 ನವೆಂಬರ್ ಎಂದು ನಿಮ್ಮ ಖಾತೆಗಳಿಗೆ ಜಮಾ ಆಯಿತು. ಅದೇ ರೀತಿ ಈ 20ನೇ ಕಂತಿನ ಹಣ ಇದೇ ಜೂನ್ ಅಂತಂದ್ರೆ ಕಳೆದ ತಿಂಗಳಲ್ಲಿನೇ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು. ಆದ್ರೆ ಸರ್ಕಾರ ನಿಮ್ಮ ಖಾತೆಗಳಿಗೆ ಹಣವನ್ನ ಹಾಕಲೇ ಇಲ್ಲ. ಆದ್ರೆ 20ನೇ ಕಂತು ಜುಲೈ ಈ ಒಂದು ತಿಂಗಳ ಒಂದು ಮೊದಲನೆಯ ವಾರದಲ್ಲಿನೇ ನಿಮ್ಗೆ ಹಣ ಬರುವಂತಹ ನಿರೀಕ್ಷೆ ಇದೆ. ವಿತ್ ಲೈವ್ ಪ್ರೂಫ್ ಅನ್ನ ನಾನು ನಿಮ್ಗೆ ತಿಳಿಸ ಹೋಗ್ತಾನೆ. ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ, ತಪ್ಪದೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ಈ ಬಾರಿ ಯಾರಿಗೆ ತಡವಾಗಬಹುದು ಅಂತಂದ್ರೆ, ಯಾರ ಒಂದು ರೈತರಿಗೆ ಹಣ ಈ ಬಾರಿ ತುಂಬಾ ಲೇಟ್ ಆಗಿ ಬರುತ್ತೆ ಅಂತಂದ್ರೆ, ಈ ಬಾರಿ ಹಲವರು ರೈತರಿಗೆ ಪಾವತಿ ತಡವಾಗಬಹುದು. ಇದರ ಹಿಂದೆ ಕೆಲವು ಪ್ರಮುಖ ಕಾರಣಗಳಿದಾವೆ. ಹೌದು, ಈ KYC ಮಾಡದೇ ಇರುವಂತಹ ರೈತರಿಗೆ ಈ ಬಾರಿ ತಡವಾಗಬಹುದು, ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಇಲ್ಲದಿದ್ದಂತಹ ರೈತರಿಗೆ ಈ ಬಾರಿ ತಡವಾಗಬಹುದು, ಮತ್ತು ಇಲ್ಲಿ ರಿಜಿಸ್ಟರ್ಡ್ ನೇಮ್ ಮತ್ತು ಬ್ಯಾಂಕ್ ಖಾತೆ ಹೆಸರು ಹೊಂದಿಕೆಯಾಗದವರಿಗೆ ತಡವಾಗಬಹುದು, ಮತ್ತು ಭೂಮಿ ದಾಖಲಾತಿಯನ್ನ ಪರಿಶೀಲನೆಯಲ್ಲಿ ದೋಷಣೆಗಳು ಕಂಡು ಬಂದ್ರೆ ತಡವಾಗಬಹುದು. ಇಂಥವರು ತಕ್ಷಣ ನಿಮ್ಮ ಬ್ಯಾಂಕ್ಗಳನ್ನ ಸರಿಪಡಿಸಬೇಕು. ಇಲ್ಲದಿದ್ರೆ ಈ ಬಾರಿ 2,000 ರೂಪಾಯಿ ಪಾವತಿ ಹಿಡಿಯಲಾಗುವುದು ಅಥವಾ ನಿಮ್ಗೆ ತುಂಬಾ ತಡವಾಗಿ ಹಣ ಬರುವಂತಹ ಸಾಧ್ಯತೆ ಇರುತ್ತೆ ನೋಡಿ. ನನ್ಗೆ ಯೂಟ್ಯೂಬ್ ಕಡೆಯಿಂದ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಬಂದಿದೆ. ಸೊ ಈ ಒಂದು ಅನ್ಬಾಕ್ಸಿಂಗ್ ವಿಡಿಯೋನ ಇವತ್ತು ಆಲ್ಮೋಸ್ಟ್ ಇವತ್ತು ನೈಟ್ ಒಳಗಡೆ, ಇವತ್ತು ಸಂಜೆ ಈ ಟೈಮ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಯಾಕಂದ್ರೆ ವಿಡಿಯೋನ ರೆಡಿ ಮಾಡಿ ಇಟ್ಕೊಳ್ಬೇಕು. ಆದಷ್ಟು ಬೇಗ ಎಲ್ಲರೂ ಕೂಡ ಆ ಒಂದು ವಿಡಿಯೋನ ನೋಡಬಹುದಾಗಿರುತ್ತೆ ನೋಡಿ. ಈಗ ನಿಮ್ಮ ಒಂದು ಈ KYC ಮತ್ತು ಖಾತೆ ಪರಿಶೀಲನೆ ಹೇಗೆ ಮಾಡೋದು ಅಂತ ನೋಡಿದ್ರೆ, ಇದನ್ನು ಮನೆಯಲ್ಲಿಯೇ ಕೂಡ ಸರಳವಾಗಿ ಮಾಡಬಹುದಾಗಿರುತ್ತೆ. ನೀವು ಎಲ್ಲಿ ಕುಳಿತಿದ್ದೀರಾ ಅಲ್ಲೇ ಕುತ್ಕೊಂಡು ಇದನ್ನ ಮಾಡಬಹುದು. ಎಲ್ಲಿ ಓಡಾಡುವಂತಹ ಅವಶ್ಯಕತೆ ಇರೋದಿಲ್ಲ ನೋಡಿ. ಇದನ್ನು ನಿಮ್ಮ ಮನೆಯಿಂದಲೇ ಕೂಡ ಸರಳವಾಗಿ ಮಾಡಬಹುದು ಅಂತ ಹೇಳಿದ್ದಾರೆ. ಮೊದಲು ನಾನು ಕೆಳಗಡೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೇನೆ. ಕೆಳಗಡೆ 3 ಲಿಂಕ್ ಕೊಟ್ಟಿದ್ದಾನೆ. ಈ KYC ಮತ್ತು ಸ್ಟೇಟಸ್ ಚೆಕ್ ಮಾಡೋದು ಮತ್ತು PM ಕಿಸಾನ್ಗೆ ಅಪ್ಲಿಕೇಶನ್ ಹಾಕೋದು. ನೀವು ಎರಡನೆಯ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಈ KYCಗೆ OTP ಅಥವಾ ಇಲ್ಲಿ ಫೇಸ್ ಅಥೆಂಟಿಫಿಕೇಶನ್ ಅನ್ನ ಆಯ್ಕೆ ಮಾಡಿ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿ ಮತ್ತು OTP ಬಂದ ತಕ್ಷಣ ಅಲ್ಲಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಈ KYC ಸಂಪೂರ್ಣವಾಗಿ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ಅದೇ ರೀತಿ ಇಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆಯನ್ನು ಅಲ್ಲಿ ಹಾಕಿ ಮತ್ತು ಯಾವ ಕಂತುಗಳು ಬಂದಿವೆ ಎಂಬುದನ್ನು ನೀವು, ಮತ್ತು ಯಾವ ಒಂದು ಕಂತುಗಳು ಯಾವಾಗ ಬರುತ್ತೆ ಮತ್ತು ಬಾಕಿ ಎಷ್ಟು ಕಂತುಗಳಿದಾವೆ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಒಂದ್ಸರಿ ಚೆಕ್ ಮಾಡಿ ಈ ಒಂದು ವಿಡಿಯೋ ಮುಗಿದಾದ್ಮೇಲೆ ನೋಡಿ. ಇಲ್ಲಿ ಪ್ರತಿಯೊಬ್ಬ ಪಾವತಿಯ ಮೊದಲು ಸರ್ಕಾರ ಹೊಸ ಲಿಸ್ಟ್ ಬಿಡುಗಡೆ ಮಾಡುತ್ತದೆ. ಇದನ್ನು ನಿಮ್ಮ ರಾಜ್ಯ, ಜಿಲ್ಲೆ, ಗ್ರಾಮ ಮಟ್ಟದಲ್ಲಿ ನೋಡಿ ಖಚಿತಪಡಿಸಿಕೊಳ್ಳಿ. ನಾನು ಅದರ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದೇನೆ. ಒಂದ್ಸರಿ ಚೆಕ್ ಮಾಡಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಬರುತ್ತೆ, ಬೆನಿಫಿಷಿಯರಿ ಲಿಸ್ಟ್ ಅಂತ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ರಾಜ್ಯ, ಜಿಲ್ಲೆ, ಹೋಬಳಿ, ಗ್ರಾಮವನ್ನ ಆಯ್ಕೆ ಮಾಡಿ ಮತ್ತು ನಿಮ್ಮ ಹೆಸರು ಇದೇನಾ ಇಲ್ವಾ ಅಂತ ಜಸ್ಟ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ. ಅದೇ ರೀತಿ ಇದೀಗ ನೀವು ಯಾವ ಕೆಲಸಗಳನ್ನು ತಕ್ಷಣ ಮಾಡಬೇಕು, ಈ KYC ಮಾಡಿಲ್ಲದವರು ಕೂಡಲೇ ಮಾಡಿ, ಅಂದ್ರೆ ನಿಮಗೆ ಬೇಗ ಹಣ ಬರುತ್ತೆ. ಮತ್ತು ಬ್ಯಾಂಕ್ ಲಿಂಕ್ ಪರಿಶೀಲನೆಯನ್ನ ಮಾಡ್ಕೊಳ್ಳಿ, ಅಂದ್ರೆ ನಿಮಗೆ ಬೇಗ ಹಣ ಬರುತ್ತೆ. ಮತ್ತು ನಿಮ್ಮ ಹೆಸರು ಬೆನಿಫಿಷಿಯರಿ ಲಿಸ್ಟ್ ನಲ್ಲಿ ಇದೆ ಅಂತ ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಕೆಳಗಡೆ ಇದೆ ಅಂತ ಹೇಳಿದೆ. ಮತ್ತು ಸಹಾಯ ಬೇಕಾದರೆ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಸಂಪರ್ಕಿಸಿ, ಅಥವಾ ನಾನು ಹೆಲ್ಪ್ ಲೈನ್ ನಂಬರ್ ಅನ್ನು ಕೊಟ್ಟಿರ್ತೇನೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಮಾಹಿತಿಯನ್ನ ನೀವು ನಿಮ್ಮ 20ನೇ ಕಂತಿನ ಪಾವತಿಗಾಗಿ ಸಂಪೂರ್ಣವಾಗಿ ಸಿದ್ಧವಾಗಿರಿ ಅಂತ ಹೇಳ್ತೇನೆ. ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಾವುದೇ ಪ್ರಶ್ನೆ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕೇಳಿ. ಈ ಒಂದು ವಿಡಿಯೋಗೆ ನಿಮಗೆ ಉಪಯುಕ್ತವಾದರೆ
ತಪ್ಪದೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ರೈತ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹೆಚ್ಚು ಅಪ್ಡೇಟ್ಸ್ಗಳಿಗೋಸ್ಕರ ನಮ್ಮ ಬಿಟೆಕ್ ವೀರೇಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ ಅಂತ ಹೇಳ್ತಾನೆ. ಓಕೆ, ಜೈ ಜವಾನ್ ಜೈ ಕಿಸಾನ್. ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನೋಡಿ, ಸಿಲ್ವರ್ ಪ್ಲೇ ಬಟನ್ ಅನ್ಬಾಕ್ಸಿಂಗ್ ವಿಡಿಯೋ ನೀವು ಈ ಒಂದು ವಿಡಿಯೋ ನೋಡುವ ಅಷ್ಟರೊಳಗಡೆ ನಾನು ಪಬ್ಲಿಷ್ ಕೂಡ ಮಾಡಿರ್ಬೋದು. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ತುಂಬ ಜನರು ಇಲ್ಲಿ ಶಾಕ್ ಆಗ್ತಾರೆ. ಏನಂತಂದ್ರೆ ಈ ಒಂದು ಚಾನಲ್ಗೆ ಜಸ್ಟ್ ಕೇವಲ ಅರೌಂಡ್ 20,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೆ ಸಿಲ್ವರ್ ಪ್ಲೇ ಬಟನ್ ಹೇಗೆ ಬಂತು ಅಂತ. ಸೊ ನೀವು ಶಾಕ್ ಆಗ್ತೀರಾ. ಸೊ ಆ ಒಂದು ವಿಡಿಯೋನ ನೋಡಿದ್ರೆ ಓಕೆ, ಆ ಒಂದು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಅಥವಾ ಇದರ ನೆಕ್ಸ್ಟ್ ವಿಡಿಯೋದಾಗಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.